ಬಯಸ್ತಾ ಇದ್ದೀನಿ. ಒಂದು ನಿಮಿಷ ಸರ್ ಬರೀ ಸರ್ ಇಲ್ಲಿ ಸರ್ ಮೂವಿ ಹೆಂಗಾಯ್ತು ಸರ್? ಮೇಡಮ್ ಮೂವಿ ಸೂಪರ್ ಆಗಿದೆ. ಯಾವ ಡೂಪ್ ಇಲ್ದಿರ ನಿಜವಾದ ರಿಯಲ್ ಸ್ಟೋರಿನಲ್ಲಿ ತಿಳಿದಿದ್ದೀರಾ. ಒಳ್ಳೆ ಫಿಲಿಮ್ ಆಗಿದೆ. ಒಳ್ಳೆ ಹೀರೋ ಹಾಕೊಂಡಿದ್ದೀರಾ, ಒಳ್ಳೆ ಹೀರೋಯಿನ್ ನೋಡಿದ್ದಾರೆ, ಒಳ್ಳೆ ಎಲ್ಲ ಎಲ್ಲ ಚೆನ್ನಾಗಿ ಮಾಡಿದೆ. ಸೂಪರ್ ಆಗಿದೆ. ದಿ ಗ್ರೇಟ್ ಮೂವಿ. ಬನ್ನಿ ಸರ್ ಅಣ್ಣ ಇಲ್ಲಿ ಬನ್ನಿ ಅಣ್ಣ. ಬಹಳ ಚೆನ್ನಾಗಿದೆ ಮೂವಿ. ಯಾವುದೇ ಥರ ಕ್ಯಾಶ್ ಇಸ್ ಮಾತಾಡ್ತಿದೆ ಬಡವರಿಗೆ ಅಂತ ಸೂಪರಾಗಿದೆ. ಒಳ್ಳೆ ಹಳ್ಳಿ ಭಾಷೆ, ಸೂಪರ್ ಹಳ್ಳಿ ಒಳ್ಳೆ ಮಾಡಿದಾರ. ಎಲ್ಲ ನಿಮ್ಮ ಏನು 25 ವರ್ಷದಿಂದ ಏನು ಪ್ರಯೋಜನ ಯಾವ ಥರ ಆಗ್ತಾ ಇತ್ತು SC/ST ಜನಾಂಗಕ್ಕೆ, ಅದೇ ಕಾನ್ಸೆಪ್ಟ್ ಇದರಲ್ಲಿ ತೆಗೆದಿದ್ದೀರಾ. ವೆರಿ ನೈಸ್, ವೆರಿ ಗುಡ್. ನಮ್ಮ ನವೀನ್ಗೆ ಭಗವಂತ ಹಿಂಗೆ ನೋಡಿ ಒಳ್ಳೆ ಇದರಲ್ಲಿ ಬರಬೇಕು ಅಂತ ನಾನು ಆಶಯಿಸ್ತೀನಿ. ಒಳ್ಳೆ ಫಿಲಮ್ ತೆಗೆದು ಒಳ್ಳೆ ಫಿಲಮ್ ತೆಗೆದು ಇದೇ ಥರ ಇನ್ನೂ ಒಳ್ಳೆ ಮೂವಿ ಕೊಡಲಿ. ನಮ್ಮ ರಾಜ್ಯದಲ್ಲಿ ಒಳ್ಳೆ ಹೆಸರು ಬರಬೇಕು ಅಂತ ನಾನು ಆಶಯಿಸ್ತೀನಿ. ವೆರಿ ಗುಡ್, ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮಾತಾಡೋಣ. ಮಾತಾಡು ನಮ್ಮ ಅಧ್ಯಕ್ಷ ಈಗ ನಿಂತ್ಕೊಂಡ್ಬಿಡಿ ಅವ್ರು ಹಿಂದೆ ವಾಣಿ ಬಹಳ ಅದ್ಭುತವಾಗಿದೆ ಫಿಲಮು. ಯಾಕಂದರೆ ಹಳ್ಳಿ ಭಾಷೆ ಫುಡ್ಡಲ್ಲಿ ಒಂಥರ ಹಳ್ಳಿ ಭಾಷೆನೇ ಹೇಳಿದ್ದಾರೆ. ಒಂದು ಹಳ್ಳಿಯಲ್ಲೇ ಚಿತ್ರೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ಬಡವರಿಗೆ ಯಾವ ರೀತಿ ನ್ಯಾಯ ಇರಬೇಕಂತ ಒಂದು ಸೀನನ್ನು ತೋರಿಸಿದ್ದಾರೆ. ನಿಜವಾಗಲೂ ತುಂಬ ಚೆನ್ನಾಗಿದೆ. ಹೀರೋಯಿನ್ನು ಮತ್ತು ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಪಾಲಾರ್ ಸಿನಿಮಾ ಒಂದು ಚೆನ್ನಾಗಿ ಓಡಿ ಅವರು ಒಳ್ಳೆ ಹೀರೋ ಥರನೇ ಇರಬೇಕು. ಆ ರೀತಿ ಆದರೆ ತುಂಬ ಸಂತೋಷವಾಗಿ. It has been very good movie. I am requesting for all youths to watch this movie because what the SC/ST guys and what SC/ST ನೀವು ತೋರಿಸಿದಿರಲ್ಲ ತುಂಬ ಚೆನ್ನಾಗಿದೆ. ನಮಗೇನು ಒಂದು ಪರಿಕಲ್ಪನೆ ಇತ್ತು ಡಾಕ್ಟರ್ BR ಅಂಬೇಡ್ಕರ್ ಜಿ ಅವ್ರದ್ದು ಪರಿಕಲ್ಪನೆ, ಆ ಪರಿಕಲ್ಪನೆ ಮೂವಿನ ಯು ಹ್ಯಾವ್ ಶೋನ್ ಗೈಸ್. ಐ ಆಮ್ ಕಂಗ್ರಾಚುಲೇಟಿಂಗ್ ದ ಎಂಟೈರ್ ಟೀಮ್ and the entire actors for acting this movie and mainly I like the villain role and personally I congratulate him. ಬನ್ನಿ ಸರ್ ಏನು ನಡೀತಾ ಇತ್ತು ಮಾತಾಡಿ ಸರ್. ಎಲ್ಲ ಅನ್ಯಾಯಗಳು ಪರವಾದ ಚೆನ್ನಾಗಿ ಎಲ್ಲರ ತಾಯಿ ಪಾತ್ರ ಮಾಡಿರೋದು ಈ ಕಾನೂನು SC/ST ಜಾಗೃತಿ ಈ ರಾಜ್ಯದಲ್ಲಿ ಏನು 4 ತಾರೀಕು ಈ ರಾಜ್ಯದಲ್ಲಿ ಎಲ್ಲರೂ ಫಿಲ್ಮ್ ನೋಡಬೇಕು, ಆಶೀರ್ವಾದ ಮಾಡಬೇಕು ಅಂತ ನಾವು ಪರವಾಗಿ ಬಯಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಹಂಗೆ ಇರಲಿ ಸರ್. ಸೂಪರ್ ಮೂವಿ, ರಿಯಲ್ ಸ್ಟೋರಿ ಥರ ಇದೆ. ಮಾತಾಡಿ ಬನ್ನಿ ಸರ್ ಬನ್ನಿ ಥ್ಯಾಂಕ್ ಯು ಸೊ ಮಚ್. ಬನ್ನಿ ಸರ್. ಅಯ್ಯೋ ನಾನು ಬನ್ನಿ ಸರ್. ಬನ್ನಿ ಸರ್. ಹೆಂಗೆ ಅನಿಸ್ತು ಸರ್ ಮೂವಿ? ಚೆನ್ನಾಗಿದೆ. ಶೋಷಿತ ಜನರ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಮೂವಿ ಇದು. ಇದನ್ನು ಇನ್ನೂ ಸ್ವಲ್ಪ ತೆಗಿಬೇಕು, ಇನ್ನೂ ತೆಗಿಬೇಕು. ಕಟ್ ಮಾಡಿದಿರಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋದರೆ ಕ್ಲಿಯರ್ ಮಾಡಬೇಕು. ಸೆನ್ಸರ್ ಕಟ್ ಮಾಡಿಬಿಟ್ಟಿದ್ದೀನಿ. ಕ್ಲೈಮ್ಯಾಕ್ಸ್ ಇನ್ನು ಸಾಕಾಗ್ತದೆ. ನೀವು ಇನ್ನೂ ಸ್ವಲ್ಪ ಇರಬೇಕಾಗಿದೆ. ಅದೇ ಡೈರೆಕ್ಟರ್ ಕೇಳೋಣ. ಇನ್ನೂ ಸ್ವಲ್ಪ ಇಲ್ಲ ಚೆನ್ನಾಗಿದೆ, ಸೂಪರ್ ಆಗಿ. ಥ್ಯಾಂಕ್ಸ್ ಅಣ್ಣ. ಒಳ್ಳೇದು ಮಾಡಲಿ, ನಿಮಗೆಲ್ಲರೂ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಅಣ್ಣ ಬನ್ನಿ. ಹೆಂಗೆ ಅನಿಸ್ತು ಮೂವಿ?
ಚಿತ್ರ ಭಾಳ ಚೆನ್ನಾಗಿದೆ. ಏನೊಂದು ದೀನ ದಲಿತರ ವಿಚಾರದಲ್ಲಿ ಏನೊಂದು 30 ವರ್ಷ ಹಿಂದ್ಗಡೆ ಈ ಒಂದು ಫೋಟೋ ಗಿಟ್ಟು ತೆಗಿಲಿ ಏನಿತ್ತು ಡಾಕ್ಟರ್ BR ಅಂಬೇಡ್ಕರ್ ಏನು ಬರೆದಿರೋ ಸಂವಿಧಾನ ಇವ್ರದ್ದು ನಮ್ದೆಲ್ಲ ಅದ್ರ ತಕ್ಕಟ್ಟಾಗಿ ಫಿಲಿಮ್ ತೆಗೆದಿದ್ದೀರಾ. ಈ ಫಿಲಿಮ್ ಭಾಳ ಚೆನ್ನಾಗಿದೆ. ಇದೊಂದು ಚಿತ್ರದಲ್ಲಿ ಇನ್ನೊಂದು ಯಶಸ್ವಿ ಆಗಲಿ. ಮುನ್ರಾಜು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಲೇಡಿ ಹ್ಯಾಕ್ ತಮಟೆ ಮಾಡ್ತಾರಲ್ಲ, ಅದೊಂದು ತಮಟೆ ಭಾಳ ಚೆನ್ನಾಗಿದೆ. ಇನ್ನಷ್ಟು ಯಶಸ್ವಿ ಆಗಲಿ. ಬಟ್ ಏನು ಅಂದರೆ ಇದು ಎಲ್ಲ ಜನರು ಒಂದೇ, ಎಲ್ಲರೂ ನಾವೆಲ್ಲ ಒಂದು ಅನ್ನೋದೊಂದು ಭಾವನೆ ತೋರಿಸಿದ್ರೆ ಇದು ಜೈ ಹಿಂದ್ ಕರ್ನಾಟಕ, ಜೈ ಹಿಂದ್ ಇಂಡಿಯಾ. ಅಣ್ಣ ಬನ್ನಿ ಅಣ್ಣ ಇಲ್ಲಿ ಬಂದು ನಿಜವಾಗ್ಲೂ ಇವತ್ತು ನವೀನವ್ರಿಗೂ ಅವ್ರ ತಂಡದವ್ರಿಗೂ ಶುಭಾಶಯ ಹೇಳ್ತೀನಿ. ಯಾಕೆಂತಂದರೆ ನಮಗೆ ಸಿನಿಮಾ ಅಂತಂದರೆ ಭಾರಿ ಹುಚ್ಚು. ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ಅಭಿಮಾನಿ, ರಾಜ್ಯದಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ. ನನಗೆ ಸಿನಿಮಾ ನೋಡ್ತಾ ಇದ್ದೆ. ನಿಜವಾಗ್ಲೂ ತಮಿಳ್ ಸಿನಿಮಾದಲ್ಲಿ ಏನು ರೀಸ್ ತಗೊಂಡೋಗಿದ್ದಾರಲ್ಲ, ಒಂದೊಂದು ಸೀನನ್ನು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂತಂದರೆ ಅದಕ್ಕೆ ಲಿರಿಕ್ಸ್ ಯಾರು ಬರೆದಿರೋ ನನಗೆ ಗೊತ್ತಿಲ್ಲ. ವರದರಾಜು ಚಿಕ್ಕಬಳ್ಳಾಪುರದವ ವೆರಿ ಗುಡ್. ಅದಕ್ಕೋಸ್ಕರನೇ ಯಾಕೆಂತಂದರೆ ಒಂದೊಂದು ಹಾಡುನೂ ಅದೇ ಥರ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಹಿಡಿದು ಒಂದು ಸೆಂಟಿಮೆಂಟಿಂದ ಹಿಡಿದು ಪ್ರತಿಯೊಂದು ಸೀನ್ಸಿನೂ. ಯಾಕೆಂತಂದರೆ ಇಷ್ಟೊಂದು ಚಿಕ್ಕ ಫಿಲಮ್ಮು ನಾವು ಎಷ್ಟು ಇಂಟ್ರೆಸ್ಟಾಗಿ ನೋಡಿದ್ರು ಅಂತಂದರೆ ಜನ ಪ್ರತಿಯೊಂದು ಇದಕ್ಕೂ ವಿಸಿಲ್ ಹಾಕಿದ್ರೆ ನೋಡಿ. ಈ ರಾಜಮೌಳಿ ಫಿಲಮಲ್ಲಿ ಹೆಂಗಿರುತ್ತೆ, ವಿ ನಾಯಕ್ ಫಿಲಮಲ್ಲಿ ಹೆಂಗಿರುತ್ತೆ, ಆ ಒಂದು ದರ್ಶನ್ ಬಂದರೆ ಯಾವ ಥರ ಇರ್ತದೆ ಅನ್ನೋದನ್ನು ನೀವೆಲ್ಲ ಮಾಡಿದ್ರು. ನಿಜವಾಗ್ಲೂ ನಿಮ್ಮ ತಂಡದವರಿಗೆ ಆ ಭಗವಂತ ಯಶಸ್ಸು ಸಿಗಲಿ. ಆ ಥರ ಫಿಲಮ್ ಯಾವ ಥರ ಯಶಸ್ವಿ ಆಯಿತು, ಇಡೀ ನಮ್ಮ ಪಾಲಾರ್ ಚಿತ್ರ ಒಂದು ಯಶಸ್ವಿ ಆಗಬೇಕು ಅಂತ ಮನಸ್ಫೂರ್ತಿಯಾಗಿ ನಾನು ಆಶೀರ್ವಾದ ಮಾಡ್ತಾ ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಯಾಕೆ ಅಂತಂದರೆ ಇದ್ರಲ್ಲಿ ನೋಡಿದ್ನಲ್ಲ ಎಲ್ಲ ಹೊಸಬರಾದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಕೆಲವು ಸೆಂಟಿಮೆಂಟ್ ಇತ್ತಲ್ಲ, ಯಾರು ಮುನ್ರಾಜಿಯವರು ಮದುವೆ ಆದಾಗಂತೂ ನಿಜವಾಗ್ಲೂ ಇಲ್ಲ ಅದು ಫಿಲಮ್ನಲ್ಲಿ ಇದು ಮಾಡಿದಾಗ ಕಣ್ಣಲ್ಲಿ. ಯಾಕೆಂತಂದರೆ ಒಬ್ಬ ಬಡವ ಯಾವ ರೀತಿ ಕಣ್ಣ ಸಂಸ್ಕಾರ ನಿಜವಾಗ್ಲೂ ಕೆಲವೆಲ್ಲ ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬಂತು. ಫಸ್ಟಲ್ಲಿ ಹಾಸ್ಯನೂ ಇದೆ, ಸೀನೂ ಇದೆ. ವಿ ನಾಯಕ್ ಅವರಾಗಲಿ ಅದು ಯಾವ ಥರ ವಿ ನಾಯಕ್ ಇದ್ದಾರಲ್ವ, ಅವ್ರು ಯಾವ ಥರ ಮಾಡ್ತಾರೆ ಸೆಂಟಿಮೆಂಟು ಫೈಟಿಂಗ್ಸ್ ಆಗಲಿ ಇನ್ನೊಂದಾಗಲಿ. ಬಟ್ ಇದರಲ್ಲಿ ಇದೆಯಲ್ಲ ಸಾಂಗ್ಸ್ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ತುಂಬ ಚೆನ್ನಾಗಿದೆ. ಯಾರು ಮಹೇಶ್ ಅವರು ಯಾರೋ ವಿಲನ್ ಮಾಡಿದಾರಲ್ಲ, ಅವ್ರಿಗೂ ನಿಜವಾಗ್ಲೂ ಫ್ಯೂಚರಲ್ಲಂತೂ ಅವರು ಒಳ್ಳೆ ವಿಲನ್ ಆ್ಯಕ್ಟ್ ಆಗ್ತಾರೆ. ಮುನ್ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಇದ್ದಾರಲ್ಲ ಅವರು ತುಂಬ ಎಕ್ಸ್ಟ್ರಾಡನರಿ. ಯಾಕೆಂತಂದರೆ ಹೊಸಬರಿಗೆ, ಯಾಕೆಂದರೆ ಇಡೀ ನನಗೆ ಗೊತ್ತು ಇಂಡಸ್ಟ್ರಿ ಏನು ಅಂತ. ಇಂಡಸ್ಟ್ರಿಯಲ್ಲಿ ಹೊಸಬರಿಗೆ ಅವಕಾಶ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಅವ್ರ ಟೀಮ್ ಏನೋ ಧೈರ್ಯ ಮಾಡಿ ಇವತ್ತು ಮಾಡಿರೋದಕ್ಕೆ ಆ ಭಗವಂತ ಯಶಸ್ವಿ ಮಾಡಲಿ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ನಮ್ಮ ತಂಡಕ್ಕೆ ಕೋರ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲದೂ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತ ಎಕ್ಸಲೆಂಟ್. ಯಾಕೆಂದ್ರೆ ನಾವು ಇಷ್ಟೊತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಪೇಷನ್ಸಾಗಿ ನೋಡ್ಬೇಕಂತಿದ್ದೆ. ನನ್ನ ಹೆಸರು ನರಸಿಂಹಪ್ಪ ಅಂತ, ಸಮಾಜವಾದಿ ಪಾರ್ಟಿ ಜಿಲ್ಲಾಧ್ಯಕ್ಷ. ಆಮೇಲೆ ಇಂಥ ಒಂದು ಚಲನಚಿತ್ರಗಳು ಮುಂದಿನ ದಿನಗಳಲ್ಲಿ ಇನ್ನೂ ಬರಬೇಕು. ಇದರಲ್ಲಿ ದಲಿತ ಜೀವನಗಳ ಹೋರಾಟ, ದಲಿತ ಸಂಸ್ಕೃತಿ, ದಲಿತ ಜಾನಪದ ಎಲ್ಲ ವಿಷಯಗಳಲ್ಲೂ ದಲಿತರನ್ನು ಒಳಗೊಂಡಂತೆ ಅತ್ಯುತ್ತಮವಾದ ಚಲನಚಿತ್ರ ತಿಳಿಸಿದ್ದೀರಾ. ಚೆನ್ನಾಗಿದೆ ಚಲನಚಿತ್ರ. ಇಂಥ ಚಲನಚಿತ್ರಗಳು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಬರಬೇಕು. ಇದು ದಲಿತರನ್ನ ಮತ್ತು ಕರ್ನಾಟಕ ಸರ್ಕಾರಗಳನ್ನು ಎಲ್ಲ ಸರ್ಕಾರಗಳನ್ನು ಹೆಚ್ಚಿಸಿಕೊಳ್ಳುವಂಥ ಸರ್ಕಾರ ಇದು ಚಲನಚಿತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಅದು ಮಾಡ್ತೀನಿ. ನಿಜ ಹೇಳ್ತೀನಿ, ಯಾವ್ಯಾವ ಫಿಲ್ಮ್ ನೋಡ್ತಾರಂತೆ, ಆ ಕ್ರಾಂತಿ ಅದು ಯಾವ್ಯಾವ ನೋಡ್ತಾರಂತೆ, ಅದೇ ಎಲ್ಲರೂ ಬಂದು ಇದು ನೋಡಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ನಾನು ಹೇಳ್ತೀನಿ. ಇದೇ 24ನೇ ತಾರೀಕು ರಿಲೀಸ್ ಐತೆ, ಎಲ್ಲ ಕಡೆ ಹೋಗಿ ನೋಡಬೇಕಂತ ನಾನು ಹೇಳ್ತಿದ್ದೆ. ನಾನು ಇದು 2ನೇ ಸತಿ ನೋಡ್ತಾ ಇರೋದು. ಒಂದು ನಾನು ವಿಜಯಪುರದಲ್ಲಿ ನೋಡಿದ್ದೀನಿ, ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ದೀನಿ. ನಿಜ ನಾನು ಒಂದು ಏನು ಮಾತಾಡೋಕ್ಕಾಗಲ್ಲ ಫಿಲ್ಮ್ ನೋಡಿಬಿಟ್ಟು. ಇಲ್ಲಿ ನಮ್ಮ ಚಿಲ್ಲಾಪುರವರು ಫುಲ್ ಇದು ಮಾಡಿದರು. ಅವರು ನೈಟು ಆಗಲಿ ನೋಡ್ತೀರಾ ಕಷ್ಟ ಮಾಡಿದ್ದಾರೆ. ನಾನು ನಿಜ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್.
ಸಾಹೇಬರು ಹೆಸರು ಇಟ್ಕೊಂಡು ಹೆಸರು ಹೇಳೋದಕ್ಕೆ ನಂಬಿಕೆ ಇರ್ತದೆ. ಆ ಹೆಸರನ್ನು ನೀವು ವಿಚಾರ ಮಾಡಿದ್ದೀರಾ? ಇನ್ನೂ ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ